ಮುರಿನಕಟ್ಟೆ ಧ್ವಂಸ ಬೆನ್ನಲ್ಲೇ ಹಿಂದೂ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಆರೋಪಿಗಳನ್ನು ಬಂಧಿಸಬೇಕು ಅಂತ ಆಗ್ರಹಿಸಿ ಠಾಣೆಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಭಟ್ಕಳ ಶಹರ ಠಾಣೆ ಮುಂದೆ ಜಮಾಯಿಸಿದ್ದಾರೆ ಹಿಂದೂ ಕಾರ್ಯಕರ್ತರು. ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಅಂತ ಠಾಣೆ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಂಧಿಸದೇ ಇದ್ರೆ ಭಟ್ಕಳ ಬಂದ್ಗೆ ಕರೆ ನೀಡುವುದಾಗಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುರಿನಕಟ್ಟೆ ಧ್ವಂಸಗೊಳಿಸಿದ ಬೆನ್ನಲ್ಲೇ ಹಿಂದೂ ಕಾರ್ಯಕರ್ತರು ಈಗ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ನಡೆಸಿದ್ರು. ಘಟನೆಗೆ ಕಾರಣ ಆಗಿರುವಂತಹ ಆರೋಪಿಗಳನ್ನ ತಕ್ಷಣವೇ ಬಂದ್ ಮಾಡಬೇಕು, ಅವರನ್ನ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸಿದರು. ನೀವು ರಕ್ಷಣೆ ನೀವು ಕೊಡ್ತಿರೋ, ನಿಮ್ಮ ಕಾನೂನು ಭಾಗವಾಗಿ ನೀವು ಕೊಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೇವೆ. ನೀವು ಅಷ್ಟೇ ಮಾಪ್ ಸೇರಿದಾಗ ನಿಮ್ಮ ಹತ್ರ ರಿವಾಲ್ವರ್ ಇರ್ತದೆ, ನೀವು ಯಾಕೆ ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ? 4 ಜನ ಪೊಲೀಸರು ಲಾಠಿ ಚಾರ್ಜ್ ನಿಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ನೀವೊಂದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನಿಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ಇನ್ನು ಸಾಮಾನ್ಯ ಪಿಸಿಗಳು ನೀವು ರಕ್ಷಣೆ ನೀವು ಕೊಡ್ತಿರೋ, ನಿಮ್ಮ ಕಾನೂನು ಭಾಗವಾಗಿ ನೀವು ಕೊಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೇವೆ. ನೀವು ಅಷ್ಟೇ ಮಾಪ್ ಅಥವಾ ನಿಮ್ಮ ತಂಜಿಮ್ ಸಂಸ್ಥೆ ಒತ್ತಡದಿಂದ ನೀವು ಈ ಥರ ಮಾಡಬೇಕು ಹೇಳೋದು. ನಿಮ್ದೆಲ್ಲ ಅಲ್ಲೇನು 1-2 ಪೊಲೀಸ್ ಇರಲಿಲ್ಲ, 1 ಜೀಪ್ ಇರಲಿಲ್ಲ, 2 ವ್ಯಾನು, 1 ಜೀಪು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.